ನ್ಯೂಟ್ರಿಯೆಂಟ್ ಸೊಲ್ಯೂಷನ್ನನ್ನು ಕೈಯನ್ನು ಅಡ್ಡ ಇಟ್ಟು ಒಯ್ಯಬೇಕು. ಎಲೆಗಳ ಮೇಲೆ ಬಿದ್ದರೆ ಸುಡುತ್ತದೆ. ಮೈಕ್ರೋ ಟ್ಯೂಬನ್ನು ಬಕೆಟ್ಗಳ ಮೇಲೆ ಇಡುವುದು ಸರಿಯಾದ ವಿಚಾರ. ಎಳೆಯ ಗಿಡಗಳಿಗೆ 300 ರಿಂದ 400 ppm ಇರುವ ದ್ರಾವಣವನ್ನು ಹಾಕಿದರೆ ಸಾಕಾಗುತ್ತದೆ. ಇದಕ್ಕಿಂತ ಹೆಚ್ಚಿನ ppm ಇರುವ ದ್ರಾವಣವನ್ನು ಹಾಕಿದರೆ ಗಿಡಗಳು ಸುಟ್ಟು ಸಾಯುವ ಸಾಧ್ಯತೆ ಇರುತ್ತದೆ. ಈ ವಿಧಾನದಲ್ಲಿ ಹೊರಾಂಗಣದಲ್ಲಿ ಬೆಳೆ ಬೆಳೆಸುವಾಗ ಕಾಲಕಾಲಕ್ಕೆ ಅದಕ್ಕೆ ಬೇಕಾದಂತಹ ಪ್ಲ್ಯಾಂಟ್ ಪ್ರೊಟೆಕ್ಷನ್ ಮೆಷರ್ಸನ್ನು ತೆಗೆದುಕೊಳ್ಳಬೇಕು. ಶಿಲೀಂಧ್ರನಾಶಕಗಳನ್ನು ಸ್ಪ್ರೇ ಮಾಡುವುದು ಸಹ ಉತ್ತಮ. ಸಾಲಿನಲ್ಲಿರುವ ಎಲ್ಲ ಪಾಟ್ಗಳು ಒಂದೇ ಜಲಮಟ್ಟದಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ಹೀಗೆ ಮಾಡದೇ ಇದ್ದಲ್ಲಿ ಕೆಲವು ಗಿಡಗಳು ದೊಡ್ಡದಾಗಿಯೂ ಕೆಲವು ಗಿಡಗಳು ಚಿಕ್ಕದಾಗಿಯೂ ಬೆಳೆಯುವ ಸಾಧ್ಯತೆ ಇದೆ. ದಿನವೂ ಬೆಳಗ್ಗೆ ಸಾಯಂಕಾಲ ಎಂದು ಹಲವಾರು ಬಾರಿ ಪೋಷಕಾಂಶ ದ್ರಾವಣವನ್ನು ತುಂಬಿಸಿ ಖಾಲಿ ಮಾಡುವುದರಿಂದ ಡ್ರೇನ್ ಮಾಡುವುದರಿಂದ ಗಿಡಗಳ ಬೆಳವಣಿಗೆ ಅತ್ಯಂತ ಉತ್ತಮವಾಗುತ್ತದೆ. ಗಿಡಗಳನ್ನು ಪಗ್ಪಾಟ್ನಲ್ಲಿ ಇಡುವಾಗ ನೇರವಾದ ಬಿಸಿಲಿನಲ್ಲಿ ಇಡಬಾರದು. ಆದರೆ ಕೋಣೆಯ ಒಳಗೆ ರೂಮ್ ಒಳಗೆ ಇಟ್ಟರೆ ಗಿಡಗಳು ಬಾಡಿ ಬೆಳೆಯುತ್ತವೆ. ಇಲಿ ಇರುವೆಗಳು ಹೋಗದಂತೆ ಒಂದು ಪ್ರದೇಶವನ್ನು ನಿರ್ಮಿಸಿ 50% 75% ಶೇಡ್ ನೆಟ್ಟನ್ನು ಹಾಕಿ ಗಿಡಗಳನ್ನು ಹುಟ್ಟಿಸಿ ಬೆಳೆಸುವುದು ಉತ್ತಮ. ಕೋಣೆಯ ಒಳಗೆ ಇಟ್ಟರೆ ಗಿಡಗಳು ಬಾಗಿ ಬೆಳೆಯುತ್ತವೆ. ಬಾಡಿ ಬೆಳೆಯುವುದಲ್ಲ, ಬಾಗಿ ಬೆಳೆಯುತ್ತವೆ. ಹೀಗೆ ಮಾಡದೇ ಹೋದರೂ ಹುಟ್ಟಿದ ಗಿಡಗಳು ಬೆಳೆಯುತ್ತವೆ. ಗಿಡಗಳನ್ನು ಬೇಲಿನಿಂದ ಸ್ಪ್ರೇ ಮಾಡಿ ಪೋಷಕಾಂಶಗಳನ್ನು ನೀಡಿ ಬೆಳೆಸುವುದು ಮನುಷ್ಯನನ್ನು ಐಸಿಯುನಲ್ಲಿ ಇಟ್ಟಂತೆ ಅಷ್ಟೇ. ಇದು ತುಂಬ ಖರ್ಚು ಹಾಗೂ ವೆಚ್ಚದಾಯಕ ಹಾಗೂ ಕಷ್ಟವಾದ ಸಾಧ್ಯವಾಗುತ್ತದೆ. ಆದುದರಿಂದ ಬೆಳೆಗಳು ಬೇರುಗಳನ್ನು ಚೆನ್ನಾಗಿ ಬೆಳೆಸಿಕೊಂಡು ಬೇರುಗಳ ಮೂಲಕವೇ ತಮಗೆ ಬೇಕಾದ ಎಲ್ಲ ಪೋಷಕಾಂಶಗಳನ್ನು ಹೀರಿಕೊಳ್ಳುವಂತೆ ಮಾಡಬೇಕು. ಇಲ್ಲವಾದರೆ ಬೆಳೆಗಳನ್ನು ಬೆಳೆಸುವುದು ಲಾಭದಾಯಕವಲ್ಲ. ಉತ್ತಮ ಮಟ್ಟದ ಫಲವತ್ತಾದ ಮಣ್ಣು ಉತ್ತಮವಾದ ಬೆಳೆ ಬೆಳೆಯುವ ಮೂಲ ಅಗತ್ಯ. ಈ ರೀತಿ ಇರುವಾಗ ಮಣ್ಣಿನಲ್ಲಿಯೂ ಬಸಿದು ಹೋಗುವ ನೀರು ಹಾಗೂ ಗಾಳಿಯಲ್ಲಿ ಆವಿಯಾಗುವ ನೀರು ಗಿಡಗಳು ಮಾಡುವ ಟ್ರಾನ್ಸ್ಪಿರೇಷನ್ ನೀರಿಗಿಂತ ಬಹಳ ಅಧಿಕವಾಗಿರುತ್ತದೆ. ಆದುದರಿಂದ ಹೆಚ್ಚು ನೀರನ್ನು ಬೇಡುವ ಬೆಳೆಗಳಿಗೆ ಅಂದರೆ ಕಲ್ಲಂಗಡಿ, ಟೊಮೆಟೊ, ಕುಂಬಳಕಾಯಿ ಮೊದಲಾದ ಬೆಳೆಗಳಿಗೆ ನಾನು ಹೇಳಿದ ಪಾಟ್ ಸಿಸ್ಟಮನ್ನು ಉತ್ತಮವಾಗಿ ಬಳಸಿಕೊಳ್ಳಬಹುದು. ಈ ಪಾಟ್ ಸಿಸ್ಟಮನ್ನು ಉಪಯೋಗಕ್ಕೆ ಬರುವುದು ಫಲವತ್ತತೆ ಇಲ್ಲದ ಭೂಮಿಯಲ್ಲಿ, ಅಂದರೆ ಬರಡು ಭೂಮಿಯಲ್ಲಿ ಬೆಳೆ ಬೆಳೆಸುವಾಗ ಬರಡು ಭೂಮಿಯಲ್ಲಿ ಇದನ್ನು ಉಪಯೋಗಿಸಿ ಲಾಭದಾಯಕ ಬೆಳೆಯನ್ನು ಬೆಳೆಸಬಹುದು. 10 ಪಾಟ್ ಬೇಕಾದರೂ 100 ಪಾಟ್ ಅಥವಾ 1000 ಪಾಟ್ಗಳನ್ನು ಬೇಕಾದರೂ ಇಡಬಹುದು. ಇವೆಲ್ಲವನ್ನು ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಮಾಡಬಹುದು. ಈ ಪಾಟ್ ಸಿಸ್ಟಮ್ನಲ್ಲಿ ಬೆಳೆಸುವಾಗ ಓಪನ್ ಫೀಲ್ಡ್ಗಿಂತಲೂ 75% ಕಡಿಮೆ ನೀರು ಸಾಕಾಗುತ್ತದೆ. ಮೊದಲು ಸುಮಾರು 10 ಪಾಟ್ಗಳನ್ನು ಮಾಡಿ ನೋಡಿದರೆ ನಿಮಗೆ ಅದು ತಿಳಿಯುತ್ತದೆ. ಇಲ್ಲಿ ನಾನು ಹೇಳಿದ್ದೇನೆ ಎಂದು ನಂಬುವ ಅಗತ್ಯವಿಲ್ಲ. ನಾನು ಮಾಡಿ ನೋಡಿಯೇ ಇವುಗಳನ್ನೆಲ್ಲ ವಿವರಿಸಿದ್ದೇನೆ.